ಪ್ರೇಮಿಗಳು ಬೆಡ್ರೂಮ್ನಲ್ಲಿ ಇದ್ದಾಗಲೇ ದಿಢೀರಂತ ದಾಳಿ ಮಾಡಿದ್ದಾರೆ ಕೆಲವರು. ಯುವಕ ಯುವತಿ ಏಕಾಂತದಲ್ಲಿದ್ದಾಗಲೇ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಯುವತಿಯ ಜೊತೆಗಿದ್ದ ಯುವಕನ ಮೇಲೆ ನೈತಿಕ ಪೊಲೀಸ್ಗಿರಿ ನಡೆದಿದೆ. ಪ್ರೇಮಿಗಳು ಬೆಡ್ರೂಮ್ನಲ್ಲಿದ್ದರು. ಆಗ ದಿಢೀರ್ ದಾಳಿ ಮಾಡಿದ್ದಾರೆ ಕೆಲವರು ಯುವಕರು. ಯುವಕ ಯುವತಿ ಏಕಾಂತದಲ್ಲಿದ್ದಾಗಲೇ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಯುವತಿಯ ಜೊತೆಗಿದ್ದ ಯುವಕನ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹುಬ್ಬಳ್ಳಿಯಲ್ಲಿ ಏಕಾಂತದಲ್ಲಿದ್ದ ಪ್ರೇಮಿಗಳ ಮೇಲೆ ಸಂಘಟನೆ ದಾಳಿಯನ್ನ ನಡೆಸಿದೆ. ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ ಅನ್ಯ ಧರ್ಮದ ಯುವಕ ಮತ್ತು ಯುವತಿ. ಲವ್ ಜಿಹಾದ್ ಆರೋಪದ ಮೇಲೆ ಸಂಘಟನೆ ಯುವಕರು ದಾಳಿಯನ್ನ ಮಾಡಿದ್ದಾರೆ. ಯುವಕ ಯುವತಿ ಭೇಟಿಯಾಗಿದ್ದ ವೇಳೆ ಅಟ್ಯಾಕ್ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಸಂಘಟನೆಯವರು. ಥಳಿಸಿ ಇಬ್ಬರನ್ನು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಇಷ್ಟೆಲ್ಲ ಕಣ್ಮುಂದೆನೆ ನಡೆದಿದೆ. ಆದ್ರೂ ಕೂಡ ಪೊಲೀಸ್ನವರು, ಹುಬ್ಬಳ್ಳಿ ಪೊಲೀಸ್ನವರು ಕಣ್ಮುಚ್ಚಿ ಕೂತಿದ್ದಾರೆ. वीडियो बनाएंगे मेरे घर पे कॉल करो, मेरे घर पे मालूम है, कॉल करो। बोलो, मेरा नाम दिया बोथरा है। आप वीडियो मत लेना, बंद करो। आपको पब्लिसिटी मिल रहा है फ्री का। भैया पब्लिसिटी नहीं, हाथ मत लगाना उसको प्लीज। वीडियो बनाएंगे मेरे घर पे कॉल करो, मेरे घर पे मालूम है, मेरे घर पे पता है। आज साल समझा आप मार नहीं मारते, नहीं मारते, मेरे घर पे पता है। आज साल समझा आप मार नहीं मारते, नहीं मारते, मेरे घर फालतू का। आप बोलो, मेरा नाम दिया बोथरा है। आप वीडियो मत लेना, बंद करो। आप पब्लिसिटी मिल रहा है फ्री का। भैया पब्लिसिटी नहीं, फालतू का। आप बोलो, मेरा नाम दिया बोथरा। वीडियो ले रहा है इधर। हेलो, एक मिनट, चुप चुप जाओ। हेलो मम्मी, वीडियो ले रहा है इधर। बोलो, मेरा नाम दिया बोथरा है। आप वीडियो मत लेना, बंद करो। आपको पब्लिसिटी मिल रहा है फ्री का। भैया पब्लिसिटी नहीं, हाथ मत लगाना उसको प्लीज। वीडियो बनाएंगे मेरे घर पे कॉल करो, मेरे घर पे मालूम है, कॉल करो। बोलो, मेरा नाम दिया बोथरा है। आप वीडियो मत लेना, बंद करो। आपको पब्लिसिटी मिल रहा है फ्री का। भैया पब्लिसिटी नहीं, हाथ मत लगाना उसको प्लीज। वीडियो बनाएंगे मेरे घर पे कॉल करो, मेरे घर पे मालूम है, कॉल करो। ಮತ್ತೊಂದು ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಇವತ್ತು ಬಜರಂಗದಳ ಕಾರ್ಯಕರ್ತರು ಬೇಧಿಸಿದ್ದೇವೆ. ಸಾಜಿದ್ ಉಣ್ಕಲ್ ಅನ್ನುವಂಥ ಮುಸ್ಲಿಂ ಯುವಕ ಒಂದು ಜೈನ ಧರ್ಮದ ಹಿಂದೂ ಹುಡುಗಿಯನ್ನು ಪ್ರೀತಿ ಮಾಡುವ ನೆಪದಲ್ಲಿ ಆಕೆನ ಬ್ರೇನ್ ವಾಶ್ ಮಾಡಿ ತನ್ನ ಮನೆ ಕರ್ಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ವಿಷಯ ತಿಳಿದಂಥ ಬಜರಂಗದಳ ಕಾರ್ಯಕರ್ತರು ಆ ಮನೆಗೆ ದಾಳಿ ಮಾಡಿ ಆ ಮನೆಯಲ್ಲಿರ್ತಕ್ಕಂಥ ಆ ಹಿಂದೂ ಹುಡುಗಿಯನ್ನು ರಕ್ಷಣೆ ಮಾಡಿ ತಕ್ಷಣವೇ ಅಲ್ಲಿರ್ತಕ್ಕಂಥ ಆ ಹುಡುಗಿಯ ತಾಯಿಯನ್ನು ಕರೆಸಿ ನಾವು ಆ ಲವ್ ಜಿಹಾದ್ ಪ್ರಕರಣವನ್ನು ಕಾಪಾಡಿದ್ದೀವಿ. ಈ ಥರ ಲವ್ ಜಿಹಾದ್ ಪ್ರಕರಣಗಳು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
ಮೇಲಿಂದ ಮೇಲೆ ಆಗ್ತಾ ಇದ್ದಾವೆ. ಮತ್ತು ಈ ಸಾಜಿದ್ ಉನ್ಕಲ್ ಅನ್ನುವಂಥವನು ಬೇರೆ ಬೇರೆ ಹುಡುಗಿಯರ ಜೊತೆನೂ ಕೂಡ ಇವನ ಅಫೇರ್ ಇದ್ದಾವೆ. ಈ ರೀತಿ ಮಾಡುವಂತ ಈ ತರ ಪ್ರಕರಣಗಳಲ್ಲಿ ಭಾಗಿಯಾದಂತ ಸಾಜಿದ್ನ ಮೇಲೆ ಸೂಕ್ತ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ಗೆ ನಾವು ಬಜರಂಗ ದಳದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಈಗ ಪೊಲೀಸರ ಬಂಧನದಲ್ಲಿ ಇದ್ದಾನೆ ಅವನ ಮೇಲೆ ಸೂಕ್ತ ಕ್ರಮ ಆಗದೇ ಇದ್ರೆ, ಈ ರೀತಿ ಲವ್ ಜಿಹಾದ್ಗಳ ಬ್ರೇಕ್ ಬೀಳದೇ ಇದ್ರೆ ಬಜರಂಗ ದಳ ಕಾರ್ಯಕರ್ತರು ಇವತ್ತು ಏನು ಮನೆ ಮೇಲೆ ಆ ಸಾಜಿದ್ ಮನೆ ಮೇಲೆ ದಾಳಿ ಮಾಡಿದೀವಿ, ಇದೇ ರೀತಿ ತಕ್ಕ ಉತ್ತರವನ್ನು ನಿಮಗೆ ಕೊಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. FIR ಆಗಿಲ್ಲ, ಯಾಕಂದ್ರೆ ಹುಡುಗಿ ಮತ್ತು ಹುಡುಗಿ ತಾಯಿ ಹುಡುಗಿ ತಂದೆಯವರು ನಾವೆಲ್ಲ ಫ್ಯಾಮಿಲಿ ಜೊತೆ ಚರ್ಚೆ ಮಾಡಿಕೊಂಡು ಬಂದು ಕಂಪ್ಲೇಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಆ ಹುಡುಗ ಸಾಜಿದ್ ಅನ್ನುವಂಥ ಹುಡುಗ ಆಲ್ರೆಡಿ ಪೊಲೀಸರ ಬಂಧನದಲ್ಲಿದ್ದಾನೆ. ಆದ್ರೆ ಈ ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಈ ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಅವ್ರು ಏನು ಪ್ರಕರಣವನ್ನ ದಾಖಲೆ ಮಾಡ್ತಾರಂತ ಕಾಯ್ದು ನೋಡ್ಬೇಕಾಗಿದೆ. ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಯಾವಾಗ ಆಗಿರುವಂತ ಘಟನೆ ಇದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಈ ದಿನ ಸಂಜೆ ಸುಮಾರಿಗೆ ಏನು ಇದೊಂದು ಹೈಡ್ರಾಮಾ ನಡೆದಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ಧರ್ಮದ ಯುವಕ ಯುವತಿ ಪ್ರೀತಿಸ್ತಾ ಇರ್ತಾರೆ ಹಲವು ದಿನಗಳಿಂದ. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅದನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದನ್ನ ಕೆಲವು ಯುವಕರು ಗಮನಿಸ್ತಾ ಇರ್ತಾರೆ. ಈ ದಿನ ಅವರು ಹುಡುಗಿ ಏನಿದ್ದಾಳೆ ಹುಡುಗನ ಮನೆಗೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಹಿಂದೂಪರ ಸಂಘಟನೆಯ ಯುವಕರು ಅವರ ಮೇಲೆ ದಾಳಿಯನ್ನ ಮಾಡುವಂತದ್ದು ದೃಶ್ಯಗಳಲ್ಲಿ ಕೂಡ ನಾವು ಗಮನಿಸಬಹುದು. ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತು ಯುವತಿಯನ್ನು ಕೂಡ ಚಿತ್ರೀಕರಣ ಮಾಡ್ತಾರೆ. ಇದಕ್ಕೆ ಯುವಕ ಯುವತಿ ಇಬ್ಬರು ಕೂಡ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಆದ್ರೂ ಕೂಡ ಸಂಘಟನೆ ಯುವಕರು ಅವ್ರನ್ನ ಬಿಡದೆ ಇದೊಂದು ಲವ್ ಜಿಹಾದ್ ಎನ್ನುವ ಆರೋಪವನ್ನು ಮಾಡ್ತಾ ಮತ್ತೆ ಅವರನ್ನ ಪೊಲೀಸ್ ಸ್ಟೇಷನ್ಗೆ, ಏನು ಸ್ಥಳೀಯ ಪೊಲೀಸ್ ಸ್ಟೇಷನ್ ಇದೆ ಅಶೋಕನಗರ ಪೊಲೀಸ್ ಸ್ಟೇಷನ್ಗೆ, ಅಲ್ಲಿ ಒಪ್ಪಿಸ್ತಾರೆ. ತದನಂತರ ಪೊಲೀಸರು ಕೂಡ ಅಸಹಾಯಕರಾಗಿ ಎರಡೂ ಕಡೆ ಅವರನ್ನ ಕೂಡಿಸ್ಕೊಂಡು ನಚ್ಚೆ ಬಿಟ್ಟು ಕಳಿಸಿದ್ದಾರೆ. ಯಾರ ಮೇಲೂ ಯಾವುದೇ ರೀತಿಯಾಗಿ ಕಾನೂನು ಕ್ರಮ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ನೇಹಾ ಹಿರೇಮಠ ಹತ್ಯೆ ಆಯಿತು, ನಂತರ ಇಲ್ಲಿ ಅನೇಕ ಈ ತರ ಪ್ರಕರಣಗಳು ಬರ್ತಾ ಇದೆ. ಬಟ್ ಎಲ್ಲಾ ಪ್ರಕರಣಗಳಲ್ಲಿ ಕೂಡ ಯುವತಿಯರು ಅಷ್ಟೊಂದು ಮುಂದಾಗಿ ಮೊದಲು ದೂರು ದಾಖಲಾಗಿಲ್ಲ. ಆದ್ರೆ ಹಿಂದೂಪರ ಸಂಘಟನೆ ಯುವಕರು ಯಾರು ಅನ್ಯ ಧರ್ಮದವರು ಪ್ರೀತಿಸ್ತಾ ಇದ್ದಾರೆ, ಜೊತೆಯಾಗಿ ಓಡಾಡ್ತಾ ಇದ್ದಾರೆ, ಅವರನ್ನ ಗುರುತಿಸಿ ಅವ್ರ ಮೇಲೆ ದಾಳಿ ಮಾಡಿರುವಂತದ್ದು ಕಂಡು ಬರ್ತಾ ಇದೆ. ಪದೇ ಪದೇ ಇದೇ ರೀತಿ ಆಗ್ತದೆ. ಹುಬ್ಬಳ್ಳಿ ನಗರ ಪೊಲೀಸರು ಇದ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಥವಾ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಹಲವರಲ್ಲಿ ಕೂಡ ಕಾಡ್ತಾ ಇದೆ. ಇದಕ್ಕೆ ಸದ್ಯ ಪೊಲೀಸ್ ಆಯುಕ್ತರೇ ಉತ್ತರವನ್ನ ಕೊಡ್ಬೇಕಾಗತ್ತೆ. ರಾಮ್, ಮಲ್ಲಿಕ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ದಾರೆ. ಆ ಯುವತಿನೇ ಹೇಳ್ತಾ ಇದ್ದಾಳೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ವಿಚಾರ ಗೊತ್ತು ಅಂತ ಹೇಳಿ. ಆದರೂ ಕೂಡ ಈ ಯುವಕರು ಮಾತ್ರ ಹಲ್ಲೆ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಇದೆಲ್ಲ ಪೊಲೀಸ್ ಠಾಣೆಗೆ ಹೋಗಿದೆ ಈ ವಿಚಾರ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸ್ನವ್ರು ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಹೇಗೆ ಹುಬ್ಬಳ್ಳಿಯಲ್ಲಿ? ಖಂಡಿತ ರಾಮ್, ಇದೇ ಪ್ರಶ್ನೆ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಎದುರುವಂತದ್ದು. ಸಹಜವಾಗಿ ಈಗ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಧರ್ಮದವರಾಗಿದ್ರು ಪ್ರೀತಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಯುವಕರು ತಪ್ಪು ಮಾಡಂತ ಸಂದರ್ಭದಲ್ಲಿ ಅಲ್ಲಿ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ. ಹಿಂದೆ ನಾವು 2 ಪ್ರಕರಣಗಳನ್ನ ನೋಡಿದ್ವಿ, ಅಲ್ಲಿ ಯುವತಿಯರೇ ದೂರು ಕೊಟ್ರು. ಆದ್ರೆ ಈ ಪ್ರಕರಣದಲ್ಲಿ ಹಾಗಿಲ್ಲ. ಯುವಕ ಯುವತಿ ತಮ್ಮ ಒಪ್ಪಿಗೆ ಮೇರೆಗೆ ಜೊತೆಯಲ್ಲಿ ಇರ್ತಾರೆ, ಆದ್ರೂ ಕೂಡ ದಾಳಿ ನಡೆಸಿ ಒಂದು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡೋದು ಮತ್ತು ಯುವಕ ಯುವತಿಯ ಮೇಲೆ ಹಲ್ಲೆ ಮಾಡೋದನ್ನ ಮಾಡಿದ್ದಾರೆ. ಇದೆಲ್ಲವನ್ನೂ ನೋಡುವಂತ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಜೊತೆಗೆ ಇದನ್ನ ಹೀಗೆ ಮುಂದುವರಿಯಕ್ಕೆ ಬಿಟ್ಟಿದ್ದಾರೆ. ನೋಡ್ಬೇಕು ರಾಮ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗಾಗಿ. मिल रहा है फ्री का भैया, पब्लिसिटी नहीं है मतलब फालतू का आप बोलो। मेरा नाम दिया बोथरा। आप वीडियो में लेना बंद करो। आप पब्लिसिटी मिल रहा है फ्री का भैया, पब्लिसिटी नहीं है मतलब फालतू का आप बोलो। मेरा नाम दिया बोथरा।